ಹೇಳೋದು ಏನು ಹೇಳಿದ್ರು? ಕೃಷ್ಣಾ ಮೇಲ್ದಂಡೆ ಯೋಜನೆ ಮಾಡಲಿಕ್ಕೆ ನಾವು ಬದ್ಧರಿದ್ದೀವಿ. ನಿಮ್ಮದೇ ಅಪ್ಪ ಇದು ಗೌರ್ಮೆಂಟ್ ಆರ್ಡ್ರು 9/10/2025 ನೀವೇ ಸರ್ಕಾರದ ಆದೇಶ ಮಾಡಿರಿ. ನಾ ಯಾರ್ದು ತೋರಿಸ್ತಾ ಇದ್ದೀನಿ, ನಿಮ್ಮದೇ ಸಹಿತ ಸರ್ಕಾರ. ಏನು ಹೇಳಿದ್ರಿ? ಹೇಳಿದ್ದೇನು, ಮಾಡಿದ್ದೇನು, ಅದರ ಬಗ್ಗೆ ನಿಮಗೆ ಒಂದು ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಅವ್ರು ಹೇಳ್ತಾರ, ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 3ಕ್ಕೆ ಭೂ ಸ್ವಾಧೀನ ಮತ್ತು ಪುನರ್ವಸತಿ ನಿರ್ಮಾಣಕ್ಕೆ ಅಗತ್ಯವಿರುವ ಹೆಚ್ಚುವರಿ ಅನುದಾನ 75,000 ಕೋಟಿ ಮೊತ್ತವನ್ನು ಮುಂದಿನ 4 ವರ್ಷಗಳಲ್ಲಿ ಭರಿಸಲು ಸುಮಾರು 18,000 ಕೋಟಿ ವಾರ್ಷಿಕವಾಗಿ ಜಲಸಂಪನ್ಮೂಲ ಇಲಾಖೆಯ ಆಯವ್ಯಯದಲ್ಲಿ ಸೂಕ್ತವಾಗಿ ಕಲ್ಪಿಸಲಾಗುವುದೆಂದಿರಿ. 18,000 ಕೊಟ್ಟರೆ ಸಿದ್ದರಾಮಯ್ಯನವರು 3,000 ಕೊಟ್ಟು ಸುಳ್ಳನ್ನು ನೀವು 10 ಬಾರಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸುಳ್ಳನ್ನು 10 ಬಾರಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಹಿಂದೆ ನೀವೇ 2013ರಲ್ಲಿ ಹೇಳಿರಿ, 2023 13 ಬಿಡಿ, 2023 ಇದರಲ್ಲಿ ಹೇಳಿದ್ರಿ. ಏನು ಹೇಳಿದ್ರಿ? ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಕಾಮಗಾರಿಯನ್ನು ಪೂರ್ಣಗೊಳಿಸ್ತೇವೆ, ಎಲ್ಲ ರಾಜ್ಯದ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಲಿಕ್ಕೆ ಪ್ರತಿ ವರ್ಷ 50,000 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಕೊಟ್ಟರೆ ದೇಶದಲ್ಲೇ ಪ್ರತಿಷ್ಠಿತ ಯೋಜನೆ ಅಂದರೆ ಕೃಷ್ಣಾ ಮೇಲ್ದಂಡೆ ಯೋಜನೆ, ಅತಿ ದೊಡ್ಡ ಯೋಜನೆ ಏಷ್ಯಾ ಖಂಡದಲ್ಲಿ. ಏನು ಕೊಟ್ಟಿದ್ರು ಅನ್ನೋದು ಹೇಳಬೇಕು. ನಿಮ್ಮದೇ ಚುನಾವಣೆ ಇದು ಪ್ರಣಾಳಿಕೆ. ಬೀದಿ ರಂಪಾಟ ಬೇಡ. ನಾನು ಹೇಳ್ತೀನಿ ಅವ್ರಿಗೆ, ಕೆಲವರು ನನಗೆ ಮೊನ್ನೆ ಸವಾಲು ಹಾಕಿದ್ದಾರೆ, ಚರ್ಚೆಗೆ ಬರ್ಲಿಕ್ಕೆ ಸಿದ್ಧದಿಲ್ಲ, ಬಂದುಬಿಡಿ. 8ನೇ ತಾರೀಕಿಗೆ 7ನೇ ತಾರೀಕಿಗೆ ಸಂಜೆ 5 ಗಂಟೆಗೆ ಮುಗೀತದ. 8ನೇ ತಾರೀಕಿಗೆ ಬೆಳಗ್ಗೆ ಸರ್ಕಾರದ ಫೈಲ್ ತೊಗೊಂಬರ್ಬೇಕು. ಬರೀ ಬೀದಿ ರಂಪಾಟ ಬೇಡ, ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ. ನಾ ಏನು ಹೇಳ್ತೇನೆ ಅದನ್ನು ಫೈಲ್ ತೋರಿಸ್ಬೇಕು, ಅವ್ರು ಏನು ಹೇಳ್ತಾರ ಅದನ್ನು ಫೈಲ್ ತೋರಿಸ್ಬೇಕು. ಬಂದ್ಬಿಡಿ, ಇಲ್ಲಿ ಜನರಿಗೆ ಗೊತ್ತಾಗಲಿ. 8ನೇ ತಾರೀಕಿಗೆ ಮಾಡಲಿ ಸರ್. ಎಲ್ಲಿ ವೇದಿಕೆ? ಎಲ್ಲಿ? ಬೆಂಗಳೂರಿಗೆ ಯಾಕೆ ಮಾಡ್ತೀವಿ? ಇಲ್ಲೇ ಮಾಡಿ. ಬಾಗಲಕೋಟೆಗೆ ಆಗ್ಬೇಕಲ್ಲ, ಜನರಿಗೆ ಗೊತ್ತಾಗ್ಬೇಕಂತ ಬಾಗಲಕೋಟೆಗೆ ಸೆಟ್ರ, ಮುಂಬೈದವ್ರಿಗೆ ಅಲ್ಲ. ತೊಗೊಂಡು ಬನ್ನಿ. 3 ಬಾರಿ ಅರ್ಜಿಗಳನ್ನ ಕೊಟ್ಟು ನಮ್ಮ ಪಾರ್ಟಿಯಿಂದ ನಾವು ದೃಢೀಕರಣ ಕೂಡ ಮಾಡಿಸಿದ್ವಿ. ಮತದಾರರ ಪಟ್ಟಿಯನ್ನು ನಾವು ಮಾಡಿದ್ವಿ, ಅಧಿಕೃತವಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವೇ ಪ್ರಿಂಟ್ ಮಾಡಿ ಕಳಿಸಿದಂಥ ಪತ್ರಿಕೆಗಳು. ಇದರ ಮೇಲೆಲ್ಲ ನಂಬಿಕೆ ಐತಲ್ಲ ಅವ್ರಿಗೆ, ಸಿದ್ದರಾಮಯ್ಯನವ್ರು. ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರು ಕೇಳಲಿಕ್ಕೆ ಬಯಸ್ತೇನೆ. ನಮ್ಮ ಅಭ್ಯರ್ಥಿ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ನಮ್ಮ ಸರ್ಕಾರ ಇದ್ದಾಗ, ಅವರು ಶಾಸಕರಿದ್ದಾಗ ಏನು ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ಅನ್ನೋದು ಯಾದಿ ನಿಮ್ಮ ಮುಂದೆ ಇಟ್ಟಾರೆ, ಪ್ರಿಂಟ್ ಮಾಡಿ ಬುಕ್ಲೆಟ್ನಲ್ಲಿ ಹಂಚಿದ್ದಾರೆ. ಗೆದ್ದು ಬಂದ ನಂತರ ಏನು ಮಾಡ್ತೀನಿ ಅನ್ನೋದನ್ನು ಕೂಡ ಅವರು ನಿಮ್ಮ ಮುಂದೆ ವರದಿಯನ್ನು ಇಟ್ಟಿದ್ದಾರೆ. ನೀವು ಮಾಡಿ. ನಿಮ್ಮ ಸರ್ಕಾರದೆಲ್ಲ 3 ವರ್ಷ ಏನೇನು ಕೆಲಸ ಮಾಡಿರಿ, ನಿಮ್ಮದೇ ಶಾಸಕರಿದ್ದರು, ಏನು ಕೆಲಸ ಮಾಡಿರಿ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಅಲ್ಲ, ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ ನೀವು ಏನೇನು ಮಾಡಿದ್ರಿ ಅನ್ನೋದು ಹೇಳಬೇಕು. ಅದರಲ್ಲೂ ವಿಶೇಷವಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ನೀವು ಏನು ಮಾಡಿದ್ರಿ ಅನ್ನೋದು ಹೇಳಬೇಕು. ಚುನಾವಣೆ ಬಂದಾಗ ಒಮ್ಮೆ ಗಿಮಿಕ್ ಮಾಡಿ ಮೋಸ ಮಾಡ್ತಕ್ಕಂಥ ಕೆಲಸ ಬಿಡಿ. ಮಾಡಿ. ನಾವು ಏನು ಮಾಡಿದ್ದೀವಿ ಅನ್ನೋದು ಹೇಳಿದ್ವಿ, ಏನು ಮಾಡ್ತೀವಿ ಅನ್ನೋದು ಕೂಡ ಇವತ್ತು ನಿಮ್ಮ ಮುಂದೆ ವರದಿಯನ್ನು ಮಾಡಿಸಿದ್ವಿ. ನೀವು ಮಾಡಿ. ಬಂದಿಲ್ಲ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಅಡಿಗಲ್ಲು 1964ರಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿ ಹಾಳಾದಾಗ ಅಖಂಡ ಬಿಜಾಪುರ ಜಿಲ್ಲೆ ಜನ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ, ನಿಜಲಿಂಗಪ್ಪನವ್ರಿಗೆ ಬಿಜಾಪುರದಲ್ಲಿ ನಮ್ಮ ಕಣ್ಣ ಮುಂದೆ ಬಂಗಾರದಲ್ಲಿ ತೂಗಿ ದೇಶಕ್ಕೆ ನೆರವು ನೀಡಿದಂಥವ್ರು ಒಂದೇ ಬೇಡಿಕೆ ಅವತ್ತು ಆಲ್ಮಟ್ಟಿ ಅಣೆಕಟ್ಟು ಕಟ್ಟಿಕೊಡಿ ಅಂತ ಕೇಳಿದರು. ಆಲ್ಮಟ್ಟಿ ಅಣೆಕಟ್ಟು ಕಟ್ಟಿಕೊಡು ಅಂತ ಕೇಳಿದರು. 64ರಾಗ ಅದಕ್ಕಾಗಿ ಅಡಿಗಲ್ಲು ಹಾಕಿದರು. ಅವತ್ತು ಅಡಿಗಲ್ಲು ಹಾಕಿದಾಗ ಕೂಡ
ಯೋಜನಾ ವೆಚ್ಚನ ಭಾಳ ಕಡಿಮೆ ಇತ್ತು. 289 ಕೋಟಿ ನನ್ನ ನೆನಪಿದ್ದಂಗೆ, ಯಾಕಂದ್ರೆ ಅದಕ್ಕೆ ಸರ್ಕಾರ ಪಾಯಿಂಟ್ಕೊಂಡು ಬರುತ್ತೆ. 289 ಕೋಟಿ ಇರ್ತಾವೆ. ಇವತ್ತು ಲಕ್ಷಾಂತರ ಕೋಟಿ ಆಗಿದೆ. 1956ರಾಗ ಬಸವರಾಜ್ ಅವರೇ 1956ರಾಗ ಬಸನ್ನು ಹುಟ್ಟಿದ್ದಕ್ಕೆಲ್ಲ ನಾನು ಪ್ರೈಮರಿ ಸ್ಟೂಡೆಂಟ್, ಮುಂಬೈ ಪ್ರಾಂತದಲ್ಲಿ ಇದ್ವಿ ನಾವು. ಅವತ್ತು ಕೊಯ್ನಾ ಅಣೆಕಟ್ಟಿನಲ್ಲಿ ಅಖಂಡ ಬಿಜಾಪುರ ಜಿಲ್ಲೆ ಸೇರಿತ್ತು. ಅಖಂಡ ಬಿಜಾಪುರ ಜಿಲ್ಲೆ ಅವರು ರಾಜ್ಯ ಪುನರ್ವಿಂಗಡಣೆ ಆಯಿತು 1 ನವೆಂಬರ್ 1956ಕ್ಕೆ. ಆದಾಗ ಅವ್ರು ಕೇಳಿದ್ರು ಮಹಾರಾಷ್ಟ್ರದವ್ರು, ಅಂದ್ರೆ ಅವತ್ತಿನ ಮುಂಬೈ ಪ್ರಾಂತ ಸರ್ಕಾರ 2 ಕೋಟಿ ನಿಮ್ಮ ಪಾಲಿಂದ ವೆಚ್ಚ ಕೊಡ್ಬೇಕಾಗ್ತದೆ, ಯೋಜನಾ ವೆಚ್ಚದ್ದು 2 ಕೋಟಿ ಕೊಟ್ಟರೆ ಬಿಜಾಪುರ ಜಿಲ್ಲೆ ನಾವು ನೀರಾವರಿ ಮಾಡಿಕೊಡ್ತೀವಿ ಅಂದರು. ಬಿಜಾಪುರ ಅಂದರೆ ಬಾಗಲಕೋಟೆ ಸೇರಿ ಸರ್ವೆ ಆಗಿತ್ತು, ಅಡಿಗಲ್ಲು ಹಾಕಿದ್ರು, ಎಲ್ಲ ಆಗಿತ್ತು. ಇವರು 2 ಕೋಟಿ ಕೊಡೋದಿಲ್ಲ ಅಂತ ಹೇಳಿದ್ರು. ನಾನು ಕೇಳ್ತೀನಿ ಕಾಂಗ್ರೆಸ್ ನಾಯಕರಿಗೆ, 2 ಕೋಟಿ ಕೊಡೋದಿಲ್ಲ ಅಂದಾಗ ದೇಶದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಪ್ರಧಾನಮಂತ್ರಿ ಇದ್ದರು. ರಾಜ್ಯದಲ್ಲಿ ಮೈಸೂರು ಪ್ರಾಂತದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಮುಂಬೈ ಪ್ರಾಂತದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಹೇಳ್ಬೋದಾಗಿತ್ತಲ್ಲ ಪ್ರಧಾನಮಂತ್ರಿ, ಅದೇನು ಬೇರೆ ದೇಶ ಅಲ್ಲ, ಪಾಕಿಸ್ತಾನ ಅಲ್ಲ, ಕರ್ನಾಟಕ ಮಹಾರಾಷ್ಟ್ರ ಎರಡೂ ಒಂದೇ. ಅದಕ್ಕಾಗಿ ನಾವು 2 ಕೋಟಿ ಕೊಡ್ತೀವಿ ಅಂತ ಕೊಡ್ಬೋದಾಗಿತ್ತು. ಇಲ್ಲ ಅದ ನಂತರ ಕೊಡ್ತಾರೆ ನೀವು ಯೋಜನೆ ಮಾಡಿ ಅಂತ ಹೇಳ್ಬೋದಾಗಿತ್ತು. ತ್ರಿಬಲ್ ಇಂಜಿನ್ ಸರ್ಕಾರ, ಶೆಟ್ರ ತ್ರಿಬಲ್ ಇಂಜಿನ್ ಸರ್ಕಾರ ಇತ್ತು, ಕಾಂಗ್ರೆಸ್ಸಿನ ತ್ರಿಬಲ್ ಇಂಜಿನ್ ಸರ್ಕಾರ. ಯಾಕೆ ಮಾಡಲಿಲ್ಲ? ಯಾರು ಉತ್ತರ ಕೊಡೋರು? ಇದಕ್ಕೆ 37 TMC ನೀರು ನಮಗೆ ಸಿಗ್ತಿತ್ತು. ತಾಳಿಕೋಟೆವರೆಗಿನ ದೋಣಿಗೆ ಹೋಗಿ ಟೇಲಾಪ್ ಆಗ್ತಿತ್ತು. ಟೇಲಾಪ್ ಆಗೋದಂದ್ರೆ ಟೆಕ್ನಿಕಲ್ ಶಬ್ದ ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ. ಅಂದ್ರೆ ಕೊನೆಗೆ ನೀರಾವರಿ ಯೋಜನೆ ಮುಗಿದ ಮೇಲೆ ನಮ್ಮ ಕೊನೆ ಹಳ್ಳಿಗೆ ಏನು ಕೊಡ್ತೀವಿ ನೀರು, ಹೆಚ್ಚಾದ ನೀರು ಹರಿದು ಹೋಗ್ಲಿಕ್ಕೆ ದೋಣಿಗೆ ಕೊಡಿಸ್ತಾರೆ, ಇಲ್ಲ ಹಳ್ಳಕ್ಕೆ ಕೊಡಿಸ್ತಾರೆ, ಇಲ್ಲ ಹೊಳಿಗೆ ಕೊಡಿಸ್ತಾರೆ. ದೋಣಿಗೆ ಟೇಲಾಪ್ ಮಾಡಿದ್ರು, ನಿಮಗೆ ಗೊತ್ತಿರ. ಅದಕ್ಕೆ ನಾನು ಏನು ಹೇಳಕತ್ತೀನಿ, ಯಾಕೆ ಎಲ್ಲನೂ ಮಾತಾಡೋದು 56ರಿಂದ ಅಂದ್ರೆ ಗೊತ್ತಾಗ್ಬೇಕು. ಈಗ ಯುವಕರು ಶೆಟ್ರು ಹುಟ್ಟಿದ್ದಿಲ್ಲ, ಈಗ ಅವ್ರು ಹೇಳಿದ್ದಷ್ಟೇ ಬರಿಬೇಡ್ರಿ, ಫೈಲ್ ತೊಗೊಂಡು ಬರಲಿ. ಫೈಲ್ ಅದಾವ ಸರ್ಕಾರದಲ್ಲಿ, ನಾನು ಸರ್ಕಾರ ನಡೆಸಿದವದೇ. ಫೈಲ್ ತೊಗೊಂಡು ಬರಲಿ. ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೀಳ್ದಿರಪ್ಪ ಅಂತ ನಾನು ತಯಾರಿದ್ದೀನಿ ಚರ್ಚೆ ಮಾಡಲಿಕ್ಕೆ. 8ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ಕೊಟ್ಬಿಡಿ ಟೈಮ್. 8 ದಿವಸ ಠಿಕಾಣಿ ಹೂಡಿ ರೊಕ್ಕದ ಹೊಳೆ ಹರಿಸಿ ಚುನಾವಣೆ ಮಾಡ್ತಕ್ಕಂಥದ್ದಲ್ಲ. ಹಿಂದೆ ಅನೇಕ ಮುಖ್ಯಮಂತ್ರಿಗಳು, ನಾವು ಅವರು ಒಂದೇ ಪಾರ್ಟಿಯಲ್ಲಿದ್ದಾಗ ಹೆಗಡೆ ಅವರು ಅದು ಎಂದೂ ಉಪಚುನಾವಣೆಯಲ್ಲಿ ಭಾಗವಹಿಸ್ತಿರಲಿಲ್ಲ. ಅದಕ್ಕೆ ಸಿದ್ದರಾಮಯ್ಯನವರು ಅವ್ರ ಗರಡಿಯಲ್ಲಿ ಬೆಳೆದಂಥವ್ರು, ಪಟೇಲರ ಗರಡಿಯಲ್ಲಿ ಬೆಳೆದಂಥವ್ರು, ಅವ್ರಿಗೇನಾದ್ರೂ ಕಿಂಚತ್ತು ಮರ್ಯಾದೆ ಇದ್ದರೆ ಈ ಉಪಚುನಾವಣೆಗೆ ಬಂದು ವಾರಗಟ್ಟಲೆ ಕೂತು ರೊಕ್ಕದ ಹೊಳೆ ಹರಿಸಿ, ಖಂಡದ ಹೊಳೆ ಹರಿಸಿ ಗೆಲ್ತಕ್ಕಂಥ ಪ್ರಯತ್ನ ಮಾಡೋದು ನಿಮಗೆ ಶೋಭೆ ತರುವುದಿಲ್ಲ. 2 ಚುನಾವಣೆಯಲ್ಲಿ ಗೆಲ್ಲೋದ್ರಿಂದ ಸೋಲೋದ್ರಿಂದ ನಿಮ್ಮ ಸರ್ಕಾರಕ್ಕೆ ಏನು ವ್ಯತ್ಯಾಸ ಆಗೋದಿಲ್ಲ. ನಿಮ್ಮ ಕುರ್ಚಿಗೆ ವ್ಯತ್ಯಾಸ ಆಗ್ತಿದ್ರೆ ನಿಮ್ಮ ಪಕ್ಷದವರೇ ಏನು ನಿಮಗೆ ತೆಗಿಬೇಕು ಅಂತ ಸಂಚು ಹೊಡಿದಾರ, ಅವರಿಂದ ಅಪಾಯದ ಹೊರತು ಈ 2 ಬೈ ಎಲೆಕ್ಷನ್ನಿಂದ ನಿಮ್ಮ ಚುನಾವಣೆ ನಿಮ್ಮ ಕುರ್ಚಿಗೆ ಕಂಟಕ ಇಲ್ಲ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ. ಅವರು ಮತದಾರರ ಪಟ್ಟಿ ಕಾನೂನುಬದ್ಧವಾಗಿ ಅಧಿಕೃತವಾಗಿ ಸೇರ್ಪಡೆ ಆಗಿದೆ. ಅವ್ರಿಗೆ ನೀವು ಬೆದರಿಕೆ ಆಗ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನಿಮಗೆ ತಾಕತ್ತಿದ್ರೆ ಸರ್ಕಾರ ನಿಮ್ಮದೇ ಅದ. ಸುರ್ಜೇವಾಲಾ ಅವ್ರಿಗೆ ಹೇಳ್ತೇನೆ, ನೀವು ಅರೆಸ್ಟ್ ಮಾಡಿ ತೋರಿಸಿ. ತಾಕತ್ತಿದ್ರೆ ಇವತ್ತೇ ಅರೆಸ್ಟ್ ಮಾಡಿ ತೋರಿಸಿ. ಇದು ಸರಿಯಲ್ಲ. ಇನ್ನು SIR ಆಗಿಲ್ಲ ನಮ್ಮ ರಾಜ್ಯದಲ್ಲಿ. SIR ಆದಮೇಲೆ ಎಲ್ಲವೂ ಕೂಡ ಸರಿ ಆಗ್ತದೆ. 2 ಕಡೆ ಇದ್ರೆ ಅವ್ರು ಒಂದೇ ಕಡೆ ಓಟ್ ಮಾಡಬೇಕು, ಇನ್ನೊಂದು ಕಡೆ ತಪ್ಕೋಬೇಕು ಅವ್ರ ಹೆಸರು. ಇದನ್ನು ಬಿಟ್ಟು ನೀವು ಬೆದರಿಕೆ ಹಾಕುವಂಥದ್ದು ಏನು ನಿಮ್ಮದು ಐತಿ, ನಿಮ್ಮನ್ನು ಜನ ಕ್ಷಮಿಸೋದಲ್ಲ. ನೀವು ಸೋಲಿನ ಭಯದಿಂದ ಈ ರೀತಿ ಮಾತಾಡ್ತಾ ಇದ್ದೀರಿ. ಸೋಲಿನ ಭಯದಿಂದ ಹೆಣ್ಣು ಮಕ್ಕಳಿಗೆ ಮನೆ ಕಳಿಸಿ, ಅಂಗನವಾಡಿ ಕಾರ್ಯಕರ್ತರನ್ನ, ಆಶಾ ಕಾರ್ಯಕರ್ತರನ್ನ, ಕೆಲವು ಸರ್ಕಾರಿ ನೌಕರನ್ನ ಉಪಯೋಗ ಮಾಡಿಕೊಂಡು ಮನೆ ಕಳಿಸಿ ನೀವು ಕಾಂಗ್ರೆಸ್ಸಿಗೆ ಓಟ್ ಹಾಕದೇ ಇದ್ದರೆ ನಿಮ್ಮ 5 ಗ್ಯಾರಂಟಿಗಳು ರದ್ದು ಆಗ್ತಾವತ್ತು ಭಯ ಹುಟ್ಟಿಸ್ತಾ ಇದ್ದಿರಲ್ಲ. ನಿಮಗೆ ನಾಚಿಕೆ ಆಗಬೇಕು. ಬೆಳವಣಿಗೆ
ಹೌದಾ? ಮೊನ್ನೆ ದಿನ ಮುಖ್ಯಮಂತ್ರಿಗಳು, ನಿನ್ನೆ ದಿನ ಉಪಮುಖ್ಯಮಂತ್ರಿಗಳು ಅವ್ರ ಹೇಳಿಕೆಗಳನ್ನ ನೋಡಿದಾಗ ಬಹುಶಃ ಪ್ರಜಾಪ್ರಭುತ್ವಕ್ಕೆ ಗಂಡಾಂತರ ತಂದೊಡ್ಡುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ದೇಶದಲ್ಲಿ ಕಾಂಗ್ರೆಸ್ ಸೋತ ಮೇಲೆ ಚುನಾವಣೆ ಆಯೋಗದ ಮೇಲೆ ಆರೋಪ ಮಾಡಿದರು, ಎಲೆಕ್ಟ್ರಾನಿಕ್ ಮಷಿನ್ಗಳ ಮೇಲೆ ಆರೋಪ ಮಾಡಿದರು. ಹಾಗಾದ್ರೆ ಸಿದ್ದರಾಮಯ್ಯನವ್ರೆ ನೆನಪು ಮಾಡಿಕೊಳ್ಳಿ, 2023ರಾಗ ಕಾಂಗ್ರೆಸ್ ಗೆದ್ದು 136 ಸೀಟ್ಗಳನ್ನು ಪಡೆದು ನೀವು ಮುಖ್ಯಮಂತ್ರಿ ಆಗುವಾಗ ಚುನಾವಣೆ ಆಯೋಗ ಸರಿ ಇತ್ತು. ನಿಮ್ಮ ಪಕ್ಷ ಎಲ್ಲೆಲ್ಲಿ ಸೋಲ್ತದ ಅಲ್ಲಲ್ಲಿ ನಿಮ್ಮ ನಾಯಕ ಶ್ರೀ ರಾಹುಲ್ ಗಾಂಧಿ ಅವರು ಸುಳ್ಳು ಆರೋಪಗಳನ್ನ ಮಾಡೋದ್ರ ಜೊತೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಧಕ್ಕೆಗೊಳಿಸಿ ರಾಜ್ಯದಲ್ಲಿ ದೇಶದಲ್ಲಿ ಅರಾಜಕತೆ ಹುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ನಾನು ನಿಮಗೆ ಎಚ್ಚರಿಕೆ ಕೊಡ್ತೇನೆ, ನೇಪಾಳದಲ್ಲಿ ಮತ್ತು ನಮ್ಮ ನೆರೆಹೊರೆ ರಾಜ್ಯಗಳಲ್ಲಿ ಜನ ದಂಗೆ ಎದ್ದಿರ್ತಕ್ಕಂಥದ್ದು ನೆನಪು ಮಾಡಿಕೊಡ್ತೇನೆ, ಯುವಕರು ದಂಗೆ ಎದ್ದಿರ್ತಕ್ಕಂಥದ್ದು ನೆನಪು ಮಾಡಿಕೊಡ್ತೇನೆ. ನೀವು ಪ್ರಜಾಪ್ರಭುತ್ವಕ್ಕೆ ಅಣಕಿಸೋ ರೀತಿಯಲ್ಲಿ ನಿಮ್ಮ ನಡವಳಿಕೆ ಇರಬಾರ್ದು ಅಂತೇಳಿ ಎಚ್ಚರಿಕೆ ಅಂದ್ಕೊಡ್ಲಿಕ್ಕೆ ಬಯಸ್ತೀನಿ. ನಿನ್ನೆ ದಿನ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರು ಉಸ್ತುವಾರಿಗಳಾದ ಸುರ್ಜೇವಾಲಾ ಅವರು ಹೇಳ್ತಾರೆ, ಯುವಕರು ಕಾಲೇಜ್ ಸ್ಟೂಡೆಂಟ್ಸು ಅವ್ರು ವೋಟ್ ಹಾಕಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತೇವೆ, ಬಂಧಿಸ್ತೀವಿ ಅಂತಕ್ಕಂಥ ಭಯವನ್ನೇನು ಸೃಷ್ಟಿ ಮಾಡ್ತಾ ಇದ್ದೀರಲ್ಲ, ಇದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ. ನೀವು 3 ದಿನದ ಕುರ್ಚಿ ಇರೋರು, ಆದರೆ ಪ್ರಜಾಪ್ರಭುತ್ವ ಶಾಶ್ವತವಾಗಬೇಕಾಗ್ಯದ. ಈ ದೇಶದ ಸಂವಿಧಾನ ಎಲ್ಲರಿಗೂ ಅವಕಾಶವನ್ನು ಕೊಟ್ಟಿದೆ. ನಾನು ಸಿದ್ದರಾಮಯ್ಯನವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಫಾರ್ಮ್ 6 ಅದರಲ್ಲಿ ಗೈಡ್ಲೈನ್ಸ್ ಇದೆ, 7C ಅಲ್ಲಿ ಗೈಡ್ಲೈನ್ಸ್ ಇದೆ, ಚುನಾವಣೆ ಆಯೋಗದವ್ರದ್ದು ಗೈಡೆನ್ಸ್. ಯಾವ ವ್ಯಕ್ತಿ ತಮ್ಮ ವಿಳಾಸವನ್ನು ಕೊಟ್ಟು ಆಧಾರ್ ಕಾರ್ಡನ್ನು ಕೊಟ್ಟು ವೋಟರ್ ಲಿಸ್ಟ್ನಲ್ಲಿ ಸೇರಿಸಿದಾರ ಅವರಿಗೆ ಒಂದು ಚುನಾವಣೆಯಲ್ಲಿ ಒಂದೇ ಕಡೆ ಮತದಾನ ಮಾಡಲಿಕ್ಕೆ ಅವಕಾಶ.